ಹಲೋ ಫ್ರೆಂಡ್ಸ್, ನಮಸ್ಕಾರ. ಈ ಸತಿ ನವರಾತ್ರಿಗೆ ಲೋಟಸ್ ಹ್ಯಾಂಗಿಂಗ್ನ ಮಾಡ್ತಾ ಇದ್ದೀನಿ. ಮೊದಲು ಇನ್ವಿಟೇಷನ್ ಕಾರ್ಡ್ ಮೇಲೆ ಈ ಲೋಟಸ್ ಆಕಾರನ ಬರ್ಕೊಂಡು ಆಮೇಲೆ ಅದನ್ನು ಕಾರ್ಡ್ಬೋರ್ಡ್ ಮೇಲೆ ಇಟ್ಟು ಮಾರ್ಕ್ ಮಾಡ್ಕೋಬೇಕು. ಹಾಗೆ ಒಂದು ಕಟರ್ ತೊಗೊಂಡು ಅದನ್ನು ಔಟರ್ ಲೇಯರ್ನ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಬರುತ್ತೆ. ಇವಾಗ ಒಂದು ವೆಲ್ವೆಟ್ ಕ್ಲಾತ್ನ ತೊಗೊಂಡು ಕಾರ್ಡ್ಬೋರ್ಡ್ನ ನಾವು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇಟ್ಟು ಔಟರ್ ಲೇಯರ್ನ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ ನೀವು ಇನ್ನರ್ ಕೂಡ ಮಾರ್ಕ್ ಮಾಡ್ಕೋಬೇಕು. ನಿಮಗೆ ಕಷ್ಟ ಅನಿಸಿದ್ರೆ ನೀವು ಟ್ರೇಸಿಂಗ್ ಪೇಪರ್ನಲ್ಲಿ ಮಾರ್ಕ್ ಮಾಡಿಕೊಂಡು ಇದ್ರ ಮೇಲೆ ಇಟ್ಟು ಡೈರೆಕ್ಟಾಗಿ ಮಾರ್ಕ್ ಮಾಡ್ಕೋಬೋದು. ಆವಾಗ ಲೋಟಸ್ ಶೇಪು ಕರೆಕ್ಟಾಗಿ ಬಂದಿರುತ್ತೆ. ಇವಾಗ ನಾವು ಇದನ್ನು ಔಟರ್ ಲೇಯರ್ನ ನಾವು ಈ ಕ್ಲಾತ್ನ ಕಟ್ ಮಾಡ್ಕೋಬೇಕು. ಔಟರ್ ಲೇಯರ್ ಮಾತ್ರ ಕಟ್ ಮಾಡ್ತೀವಿ ಅಷ್ಟೇ. ಇಲ್ಲಿ ನೋಡಿ, ಈ ಥರ ಔಟರ್ ಲೇಯರ್ ಬಂದಿರುತ್ತೆ. ಇವಾಗ ಈ ಕಾರ್ಡ್ಬೋರ್ಡ್ ಮೇಲೆ ಇಟ್ಟು ಕರೆಕ್ಟಾಗಿದೆಯಾ ಸೈಜ್ ನೋಡ್ಕೊಳ್ಳಿ. ಇವಾಗ ಫೆವಿಕಾಲ್ನ ತೊಗೊಂಡು ಇದ್ರ ಮೇಲೆಲ್ಲ ಕ್ಲೀನಾಗಿ ಸ್ಪ್ರೆಡ್ ಮಾಡಿ ವೆಲ್ವೆಟ್ ಕ್ಲಾತ್ನ ಇದ್ರ ಮೇಲೆ ಇಟ್ಟು ಫಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾವು ಇನ್ವಿಟೇಷನ್ ಕಾರ್ಡ್ ಮೇಲೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದರದ್ದು 1/4 ಇಂಚಷ್ಟು ಬಿಟ್ಟು ಒಳಗಡೆ ಎಲ್ಲ ಮಾರ್ಕ್ ಮಾಡಿಕೊಂಡು ಒಳಗಡೆ ಇರುವಂಥ ಇನ್ನರ್ ಪಾರ್ಟ್ನ ಕಟ್ ಮಾಡ್ಕೋಬೇಕು. ಹಾಗೆ ನಾನು ಇಲ್ಲಿ ಗೋಲ್ಡನ್ ಪೇಪರ್ನ ತೊಗೊಂಡಿದ್ದೀನಿ. ಅದರ ಮೇಲೆ ಈ ಮಾರ್ಕ್ ಮಾಡ್ಕೊಂಡಿರೋಂಥ ಕಟ್ ಮಾಡ್ಕೊಂಡಿರೋಂಥ ಪೇಪರ್ನ ಇನ್ವಿಟೇಷನ್ ಕಾರ್ಡ್ನ ಇಟ್ಟು ಮಾರ್ಕ್ ಮಾಡ್ಕೋಬೇಕು. ಇದಕ್ಕೆ ಒಳಗಡೆ ಕೂಡ ನೀವು ಮಾರ್ಕ್ ಮಾಡ್ಕೋಬೇಕು, ಹಾಗೆ ಔಟರ್ ಲೇಯರ್ ಕೂಡ ಮಾರ್ಕ್ ಮಾಡಬೇಕು. ಇಲ್ಲಿ 1/4 ಇಂಚಷ್ಟು ಬಿಟ್ಟಿರೋದನ್ನು ನೀವು ಅದೇ ಶೇಪ್ ಕೊಡೋದು ಲೋಟಸ್ಗೆ. ಸೊ ಹಾಗಾಗಿ ನೀವು ಕ್ಲೀನಾಗಿ ಔಟರ್ ಲೇಯರು ಹಾಗೆ ಇನ್ನರ್ ಲೇಯರ್ನ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಬಂದಿರುತ್ತೆ. ಇವಾಗ ಇದಕ್ಕೆ ಒಳಗಡೆ ಇನ್ನರ್ ಪಾರ್ಟ್ನ ಕಟ್ ಮಾಡ್ಕೋಬೇಕು. ಇದು ನೀವು ಎಷ್ಟು ನೀಟಾಗಿ ಕ್ಲೀನಾಗಿ ಕಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಲೋಟಸ್ ಲುಕ್ ಬರುತ್ತೆ. ಸೊ ಹಾಗಾಗಿ ನೋಡಿ, ಇದು ಸಿಸರಲ್ಲಿ ಕ್ಲೀನಾಗಿ ಒಳಗಡೆ ಇರುವಂಥ ಪಾರ್ಟ್ನೆಲ್ಲ ಕಟ್ ಮಾಡ್ಕೋಬೇಕು. 1/4 ಇಂಚಷ್ಟು ಬಿಟ್ಟು ನಾನು ಆ ಒಳಗಡೆ ಇನ್ನರ್ ಪಾರ್ಟ್ನ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಶೇಪ್ ಕೊಟ್ಟಿರುತ್ತೆ. ಇವಾಗ ಈ ವೆಲ್ವೆಟ್ ಕ್ಲಾತ್ ಮೇಲೆ ಫೆವಿಕಾಲ್ನ ಹಾಕಿ ಈ ಗೋಲ್ಡನ್ ಪೇಪರ್ನ ಫಿಕ್ಸ್ ಮಾಡ್ಕೋಬೇಕು. ಸೊ ಹಾಗಾಗಿ ನೋಡಿ, ಇದು ಔಟರ್ ಲೇಯರ್ನಲ್ಲಿ ನಾನು ಫೆವಿಕಾಲ್ನ ಹಚ್ತಾ ಇದ್ದೀನಿ. ಇವಾಗ ಈ ಗೋಲ್ಡನ್ ಪೇಪರ್ನ ಇದ್ರ ಮೇಲೆ ಇಟ್ಟು ಫಿಕ್ಸ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ಇದಕ್ಕೆ ಹ್ಯಾಂಗಿಂಗ್ಸ್ ಆಗಿ ನಾನು ಬೆಲ್ ಹಾಗೆ ಮನೆಯಲ್ಲಿರುವಂಥ ಬೀಡ್ಸು, ಪರ್ಲು ಇದನ್ನೆಲ್ಲ ಹಾಕಿಬಿಟ್ಟು ಒಂದು ಹ್ಯಾಂಗಿಂಗ್ನ ಮಾಡ್ತಾ ಇದ್ದೀನಿ. ಇದು ನೀವು ಕಾಟನ್ ಥ್ರೆಡ್ಡಲ್ಲೇ ಮಾಡಬೇಕು, ಯಾಕಂದರೆ ಫೆವಿಕಾಲ್ ಕಾಟನ್ ಥ್ರೆಡ್ ಕ್ಲೀನಾಗಿ ಫಿಕ್ಸ್ ಆಗುತ್ತೆ. ಇವಾಗ ಹಿಂದ್ಗಡೆ ಇದನ್ನು ತಿರುಗಿಸ್ಬಿಟ್ಟು ನೋಡಿ, ಇಲ್ಲಿ ಫೆವಿಕಾಲ್ನ ಹಚ್ಚಿ ಕಾಟನ್ ಥ್ರೆಡ್ ಹ್ಯಾಂಗಿಂಗ್ಸ್ನ ಇವಾಗ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೀವು ಹಾಗೆ ಸ್ಟ್ರೈಟಾಗಿ ಫಿಕ್ಸ್ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಇದನ್ನೇ ಹ್ಯಾಂಗಿಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಥ್ರೆಡ್ನ ಒಂದು ಯು ಶೇಪನ್ನು ಕೊಟ್ಟು ನೀವು ಫಿಕ್ಸ್ ಮಾಡಿದ್ರೆ ನೀವು ಹ್ಯಾಂಗ್ ಕೂಡ ಈಸಿಯಾಗಿ ಮಾಡ್ಕೋಬೋದು. ಇಲ್ಲ ಸ್ಟ್ರೈಟಾಗಿ ನೀವು ಹಾಗೆ ಹಾಕ್ಬಿಟ್ಟು ಬೇರೆ ಮೇಲ್ಗಡೆ ಕೂಡ ನೀವು ಈ ಥರ ಒಂದು ಹ್ಯಾಂಗಿಂಗ್ಸ್ಗೋಸ್ಕರ ಮಾರ್ಕ್ ಮಾಡಿಕೊಂಡು ಇಟ್ಕೋಬೋದು. ನೋಡಿ ಫ್ರೆಂಡ್ಸ್, ಇವಾಗ ರೆಡಿಯಾಗಿದೆ. ಇದನ್ನು ನವರಾತ್ರಿಗೆ ಟ್ರೆಡಿಷ್ನಲ್ ಲುಕ್ ಕೊಡುವಂಥ ಈ ಲೋಟಸ್ ಹ್ಯಾಂಗಿಂಗ್ನ ನೀವು ಕೂಡ ಮಾಡಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು.